ನಮಸ್ತೆ ಕನ್ನಡಿಗರೇ. ಬಹುಶಃ ಮೊದಲಾಗ ಒಂದು ಮಾತು ಹೇಳ್ತೀನಿ. ಮೊನ್ನೆ ಅಶೋಕ ಹೋಟ್ಲಿಗೆ ಹೋಗ್ತಾ ಇದ್ದೆ. ಇನ್ನು ಅಶೋಕ ಹೋಟ್ಲು ಒಳಗಡೆ ಹೋಗಿಲ್ಲ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬಂದ. ಸರ್ ಕ್ಷಮೆ ಇರಲಿ ಸರ್, ಸಾರಿ ಸರ್ ಅಂತಿದ್ದ. ನನಗೆ ಗೊತ್ತಾಗಲಿಲ್ಲ ಯಾಕೆ ಅವನು. ನಾನು ಅಲ್ಲಿ ಯಾರೋ ಕಾಫಿ ಕುಡಿಲಿಕ್ಕೆ ಅಂತ ಕರೆದಿದ್ರು, ಕಾಫಿಗೂ ಹೋಗಿದ್ದೆ. ಆದರೆ ಅವನು ಸೆಕ್ಯೂರಿಟಿ ಗಾರ್ಡ್ ಬಂದು ಸರ್ ಕ್ಷಮೆ ಇರಲಿ ಸರ್, ಸಾರಿ ಸರ್ ಸಾರಿ ಅಂತಿದ್ದ. ಕೊನೆಗೆ ನನಗೆ ಮತ್ತೆ ಕೇಳಿದೆ, ಯಾಕೆ ಕ್ಷಮೆ ಕೇಳ್ತಾ ಇದೆಯಾ ಏನು ಅಂಥೇಳಿ. ಸರ್ ಕನ್ನಡ ಹಾಡಿಸ್ತೀನಿ ಸರ್, ಕನ್ನಡ ಆಡಿಸ್ತೀನಿ ಸರ್ ಅಂತಿದ್ದ. ನನಗೆ ಅಲ್ಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಿಲ್ಲ. ನಾನು ಹೋಗಿದ್ದು ಕಾಫಿಗೆ. ಅಲ್ಲಿ ಯಾರೋ ಹೊರಗಡೆಯವ್ರು ಬಂದು ಅಲ್ಲೊಂದು ಮ್ಯೂಸಿಕಲ್ ನೈಟ್ ನಡೀತಿತ್ತು, ಹಿಂದಿ ಹಾಡು ಹಾಡ್ತಾ ಇದ್ರು. ನಾನು ಹೋದಷ್ಟೇ ಕನ್ನಡ ಆಯಿತು. ಬಹುಶಃ ಇಲ್ಲೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಹುಶಃ ನಮ್ಮ ಮಹೇಶ್ ಗೌಡ್ರು, ಅದರಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವ ಅಧ್ಯಕ್ಷರು, ನನ್ನ ಆತ್ಮೀಯ ಗೆಳೆಯರು, ಅವರು ಇಂಥದ್ದೊಂದು ಅದ್ಭುತವಾದಂಥ ಆಲೋಚನೆ ಇಟ್ಕೊಂಡು, ಚಿಂತನೆ ಇಟ್ಕೊಂಡು, ಈ ನೆಲದ ಹೆಣ್ಣು ಮಕ್ಕಳಿಗೋಸ್ಕರ ಈ ಥರದ ಕ್ರೀಡಾ ಕಾರ್ಯಕ್ರಮ ಹೋದ ವರ್ಷನೂ ಮಾಡಿದ್ರು, ಈ ವರ್ಷನೂ ಆಗ್ತಾ ಇದೆ, ಮತ್ತು ಅದು ನಿರಂತರವಾಗಿ ನಡೆಯುತ್ತೆ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಭಾರಿ ಒಳ್ಳೆಯ ತೀರ್ಮಾನ, ಭಾರಿ ಒಳ್ಳೆಯ ಕಾರ್ಯಕ್ರಮ. ಯಾಕೆಂದರೆ ಇವತ್ತು ಒಂದು ಮನೆಯಲ್ಲಿ 4 ರೂಮ್ ಇದ್ದರೆ, 4 ಜನ ಮಕ್ಕಳಿದ್ರೆ, ಬಹುಶಃ ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತೆ. ಯಾವ ಸಂಬಂಧಗಳ ಹರಿವಿರಲ್ಲ, ಸಂಸ್ಕಾರದ ಹರಿವಿರಲ್ಲ, ತಂದೆ ತಾಯಿ ಏನು ಕಷ್ಟ ಬೀಳ್ತಾರೆ ಅನ್ನೋದು ಗೊತ್ತಿರಲ್ಲ. ಎಲ್ಲ ಮೊಬೈಲ್ ಒಳಗಡೆ ಮುಳುಗಿರ್ತೀವಿ. ಬಹುಶಃ ಈ ಒಂದು ವಾರದ ಹಿಂದೆ ನಮ್ಮ ಕಚೇರಿಗೆ 3 ಜನ ಹೆಣ್ಮಕ್ಳು ಬಂದರು. ಎಲ್ಲ ತಾಯಂದಿರು. ಬೆಂಗಳೂರಿನ ಭಾರಿ ಹೆಸರಾಂತ ಒಂದು ಕಾಲೇಜಿನಲ್ಲಿ ಅವರ 3 ಜನ ಮಕ್ಕಳು ಸಹ ಓದ್ತಾ ಇದ್ದರು. ಒಂದು ಭಾನುವಾರ ಯಾವುದೋ ಒಂದು ಅವರ ಸ್ನೇಹಿತರ ಹುಟ್ಟುಹಬ್ಬದ ಕಾರ್ಯಕ್ರಮ ಅಂತ ಹೇಳಿ ಒಂದು ಹೋಟೆಲ್ಗೆ ಹೋಗ್ತಾರೆ. ಹೋದಾಗ ರಾತ್ರಿ 12 ಆಗುತ್ತೆ, 1 ಆಗುತ್ತೆ, ಆ ಮಕ್ಕಳು ಮನೆಗೆ ಬರೋದಿಲ್ಲ. ಇವರಿಗೆ ಗಾಬರಿಯಾಗಿ ಇನ್ನೇನು ಆ ಹೋಟೆಲ್ಗೆ ಹೋಗಬೇಕು ಅನ್ನುವಾಗ ಅಲ್ಲೊಂದು ಅವರಿಗೆ ಆ ಹೋಟೆಲ್ ನಡೆದಂಥ ಕಾರ್ಯಕ್ರಮದ ವಿಡಿಯೋ ಅವ್ರ ಮೊಬೈಲಿಗೆ ಬರುತ್ತೆ. ಆಗ ಮನೆಯಿಂದ ಹೋದಂಥ ಮಕ್ಕಳು ಅವರ ವೇಷಭೂಷಣ ಅಲ್ಲಿ ಬಂದಂಥ ವಿಡಿಯೋ ನೋಡಿದಾಗ ಇರಲಿಲ್ಲ. ಆದರೆ ರಾತ್ರಿ 2 ಗಂಟೆ ಆಯಿತು, ಮಕ್ಕಳು ಮನೆಗೆ ಬರ್ತಾರೆ, ಊಟ ಮಾಡೋದಿಲ್ಲ, ಹೋಗಿ ರೂಮ್ ಸೇರ್ಕೋತಾರೆ. ರೂಮ್ಗೆ ಹೋದಾಗ ಊಟಕ್ಕೆ ಕರೆದ್ರೂ ಬರೋದಿಲ್ಲ, ಬೆಳಗ್ಗೆ ತಿಂಡಿ ಕರೀತಾರೆ, ಬರೋದಿಲ್ಲ. ಆದರೆ ಒಂದು ಹೆಣ್ಣು ಮಗು ತಗೊಂಡೋಗಿ ಆಸ್ಪತ್ರೆಯಲ್ಲಿ ಬ್ಲಡ್ ಚೆಕ್ ಮಾಡಿದಾಗ ಡ್ರಗ್ಸ್ ತೊಗೊಂಡಿದ್ರು ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಇವತ್ತಿನ ಯುವಕರು ಮತ್ತು ಯುವತಿಯರು ಇಂಥ ಕೆಟ್ಟ ಚಟಗಳಿಗೆ ಬಲಿಯಾಗಿ ಹೋಗ್ತಾ ಇರುವಂಥ ಇವತ್ತಿನ ಕಾಲಘಟ್ಟಕ್ಕೆ ಮಹೇಶ್ ಗೌಡರು ಅದ್ಭುತವಾದಂಥ ಆಲೋಚನೆ ಇಟ್ಕೊಂಡು ಸಾಂಸ್ಕೃತಿಕವಾಗಿ ಕ್ರೀಡೆ ಈ ಥರದ ಕಾರ್ಯಕ್ರಮಗಳ ಮುಖಾಂತರ ಈ ನೆಲದ ಯುವಕರನ್ನು, ಯುವತಿಯರನ್ನು ಈ ಥರದ ಕಾರ್ಯಕ್ರಮಕ್ಕೆ ಕರೆದು ಅವರಿಗೆ ಒಂದು ಹೊಸ ಆಲೋಚನೆಗಳನ್ನು, ಚಿಂತನೆಗಳನ್ನು, ಕ್ರೀಡಾ ಉತ್ಸವವನ್ನು ಕೊಡಲಿಕ್ಕಿಂಥದ್ದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಹುಶಃ ಭಾರಿ ಒಳ್ಳೆಯ ಕಾರ್ಯಕ್ರಮ. ಮಹೇಶ್ ಗೌಡ್ರಿಗೆ, ಅವರೆಲ್ಲ ಸ್ನೇಹಿತರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ. ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಹೇಳೋ ಹಾಗೆ ನಾವು ಎಲ್ಲೇ ಇರಲಿ, ಎಂಥದೇ ಇರಲಿ, ಹೇಗೇ ಇರಲಿ, ಕನ್ನಡ ಮಾತ್ರ ಎಲ್ಲೂ ಮರೆಯಬಾರದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.